ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತೇನಪ್ಪ ಅಂತ ಅಂದರೆ ರೆಸಿಪಿ ಅಗೇನ್ ಮಟನ್ ಸಾಂಬಾರನ್ನ ಮಾಡ್ತಾ ಇದ್ದೀವಿ. ನಿಮ್ಗೆ ಅನ್ನಿಸ್ಬೋದು ಏನಪ್ಪ ಇವರು ಇದನ್ನೇ ತೋರಿಸ್ತಾರೆ ಅಂತ. ಇದು 1 ಕಿಲೋ ಮಟನ್ ಇದೆ. ಇವತ್ತು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ. ಒಂದು ಬಾಣಲೆನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಕಾಳು ಮೆಣಸು ಹಾಗೆ ಜಿಂಜರ್ ಅಂದರೆ ಶುಂಠಿ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಬೆಳ್ಳುಳ್ಳಿ ಸಹ ಸೇರಿಸಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡ್ರೆ ಸಾಕು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾವುದೇ ವಿಡಿಯೋಸ್ ಬಂದರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಒಣಮೆಣಸಿನಕಾಯಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಈಗನೇ ಸೇರಿಸ್ಕೊಂಡು ಬಾಡಿಸ್ಕೋಬೇಕು. ಅದನ್ನ ಸ್ವಲ್ಪ ಗಸಗಸನ ಸೇರಿಸ್ತಾ ಇದ್ದೀವಿ. ಕಡಲೆ ಅಂದ್ರೆ ಹುರಿಗಡ್ಲೆನ 1 ಸ್ಪೂನ್, 3 ಸ್ಪೂನ್ ಅಂದ್ರೆ ನಮ್ದು ಕ್ವಾಂಟಿಟಿ ಸ್ಪೂನ್ ತುಂಬಾ ಚಿಕ್ಕದಿದೆ, ಹಾಗಾಗಿ 3 ಸ್ಪೂನ್ ಧನಿಯಾ, 1.5 ಸ್ಪೂನ್ ಅಚ್ಕಾರದ ಪುಡಿನ ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಆಗಿದೆ, ಇದನ್ನ ಹಾರಕ್ಕೆ ಇಟ್ಬಿಟ್ಟು ತಣ್ಣಗಾದ್ಮೇಲೆ ಅದನ್ನ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀವಿ. ಎಸ್, ಮಸಾಲ ರೆಡಿ ಆಯಿತು. ಈಗ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ. ಯಾಕಂದರೆ ಆಲ್ರೆಡಿ ಮಟನಲ್ಲಿ ಫ್ಯಾಟ್ ಇರೋದ್ರಿಂದ ಆಯಿಲ್ನ ಸೇರಿಸ್ಕೊಂಡು ಈರುಳ್ಳಿ ಹಾಕಿ ಫ್ರೈ ಮಾಡೋಣ. ಹಾಗೆ ಅದಕ್ಕೆ ಸ್ವಲ್ಪ ಪುದೀನ ಹಾಕಿ ಮಟನ್ ಏನಿತ್ತು ನಾವೇನು ತೊಳೆದಿಟ್ಕೊಂಡಿದ್ವಿ ಅಷ್ಟು ಮಟನ್ನ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಮಟನ್ ನೀರು ಬಿಡಬೇಕು. ನೀರು ಬಿಟ್ರೆ ಮಟನ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀರು ಬಿಡೋವರೆಗೂ ಸ್ವಲ್ಪ ಬಾಡಿಸಿದ್ರೆ ಅದು ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ, ಹಸಿ ಸ್ಮೆಲ್ಲು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ರೆ ಆಗುತ್ತೆ. ನಾನಿವತ್ತು ನನ್ನ ಮೈಕ್ನ ವೇರ್ ಮಾಡಿಲ್ಲ, ಸೊ ಹಾಗಾಗಿ ವಾಯ್ಸ್ ಏನಾದರೂ ಸ್ವಲ್ಪ ಜಾಸ್ತಿ ಅಥವಾ ಕಮ್ಮಿ ಅಲ್ಲಿ ಇಲ್ಲಿ ಕಿಚಿ ಪಿಚಿ ಥರ ಕೇಳಿಸಿದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ಇವಾಗ ನಾವೇನು ಮಸಾಲಾನ ರುಬ್ಕೊಂಡಿದ್ವಿ ಅದನ್ನು ಅದರೊಳಗೆ ಹಾಕಬೇಕು. ನೋಡಿ ಆಲ್ರೆಡಿ ಮಟನ್ ಎಷ್ಟು ನೀರು ಬಿಟ್ಟಿದೆ ಅಂತ. ಈಗ ನಾವು ಮಾಡ್ತಿರೋ ಸಾಂಬಾರ್ ಅಲ್ವಾ, ಇದಕ್ಕೇ ಸ್ವಲ್ಪ ನೀರು ಸೇರಿಸಿ ವಿಜಲ್ ಕೂಗ್ಸಿದ್ರೆ ಅದು ಮಟನ್ ಚಾಪ್ಸ್ ಆಗಿಬಿಡುತ್ತೆ. ಬಟ್ ಮಸಾಲ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ, ಆದರೆ ನಾವು ಮಾಡ್ತಿರೋದು ಸಾಂಬಾರ್. ಇವಾಗ ಇದಕ್ಕೆ ಮಟನ್ ಮಸಾಲಾನ ಆ್ಯಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 1, 2 or 3 ವಿಸಲ್ನ ಹಾಕ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ವಿಸಲ್ ಆಗ್ತಾ ಇದೆ. ನಾನು ಲಿಡ್ ಕ್ಲೋಸ್ ಮಾಡೋದು ತೋರಿಸಿಲ್ಲ. ಹಾಗೆ ಇದು ಪ್ರೆಷರ್ ಕಮ್ಮಿ ಆದಮೇಲೆ ನಾನು ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಆಯಿಲೆಲ್ಲ ಮೇಲೆ ಬಂದಿದೆ. ಮತ್ತೆ ಸ್ಟವ್ ಹಚ್ಚಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಫ್ಲೇವರ್ ಗೊತ್ತಾ, ಅದೆಷ್ಟು ಮನೆಯೆಲ್ಲ ಹರಡ್ಕೊಬಿಡುತ್ತೆ ಮಟನ್ ಚಿಕನ್ ಮಾಡ್ತಾ ಇದ್ರೆ. ಇವಾಗ ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿನ ಹಾಕ್ಬಿಟ್ಟು ಅದು ಕೊತ್ತಂಬರಿ ಸೊಪ್ಪು ಅಥವಾ ಸಾಂಬಾರು ಸೊಪ್ಪನ್ನ ಸೇರಿಸ್ಬಿಟ್ಟು ಸ್ವಲ್ಪ ಕುದಿಸಿದರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಸರ್ವ್ ಮಾಡ್ಕೊಂಡು ಬಿಸಿ ಬಿಸಿ ತಿಂತಾ ಇರೋದೇ ಮುದ್ದೆ ಜೊತೆ ಸೂಪರಾಗಿರುತ್ತೆ. ಯಾರಿಗೆಲ್ಲ ಮಟನ್ ಇಷ್ಟ ನೀವು ನನಗೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.